ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಫೆಬ್ರವರಿ ಮಂತಲ್ಲಿ ಏನು CTET ಎಕ್ಸಾಮ್ ನಡೀತಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ತರಗತಿಗಳು ನಡೀತಾನೆ ಇದೆ. ಸೊ ಇವತ್ತಿನ ತರಗತಿ 23ನೇ ಕ್ಲಾಸ್ ಆಗಿರುತ್ತೆ. ಸೊ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಸ್ನೇಹಿತರೆ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಲ್ವ, ನೀವು ಮೇನ್ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋದರೆ ಕಂಟಿನ್ಯೂವಸ್ ಕ್ಲಾಸಸ್ಸು ಸಿಗುತ್ತೆ. ಓಕೆನಾ? ಸೊ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಈ ಹಿಂದಿನ ತರಗತಿಯಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅವರ ನಾವು ಸೈಕೋ ಅನಾಲಿಟಿಕ್ ಥಿಯರಿನ ನೋಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂಥ MCQsನ ಇವತ್ತಿನ ತರಗತಿಯಲ್ಲಿ ನೋಡ್ತೀವಿ. ಸೊ ಯಾರೆಲ್ಲ ರೆಗ್ಯುಲರ್ ಕ್ಲಾಸಸ್ನ ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಕಂಪ್ಲೀಟಾಗಿ ನೀವು ನನಗೆ ಮೆಸೇಜ್ ಮಾಡಿದ್ರಿ ತುಂಬ ಜನ. ಸೊ ಕ್ಲಾಸಸ್ ಚೆನ್ನಾಗಿ ಬರ್ತಾ ಇದೆ, ಜೊತೆಗೆ PDF ಹಾಕಂತ ಹೇಳಿದ್ರಿ. ನಾನು ಆಲ್ರೆಡಿ ಇವತ್ತು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆದರೆ ನಿಮಗೆ CTETಗೆ ಸಂಬಂಧಪಟ್ಟಂಥ ಹಳೆಯ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಬೇರೆ ಬೇರೆ ಸಬ್ಜೆಕ್ಟ್ಸ್ ನಮ್ಗೆ ಯಾವುದೆಲ್ಲ ಸಿಗುತ್ತೆ ಅದನ್ನೆಲ್ಲ ಗ್ರೂಪಲ್ಲಿ ಹಾಕ್ತಾನೆ ಇರ್ತೀನಿ. ಗ್ರೂಪಲ್ಲ, ಚಾನಲ್ ಇದೆ ನಂದು. ಸೊ ಆ ಚಾನಲಲ್ಲಿ ಹಾಕ್ತೀನಿ, ಅದರ ಉಪಯೋಗವನ್ನು ಪಡ್ಕೊಳ್ಳಿ ಸ್ನೇಹಿತರೆ. ಸೊ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಥಿಯರಿ ಕ್ಲಾಸಸ್ ಆಲ್ರೆಡಿ ನೋಡಿದ್ದೀರಾ, ವಿಡಿಯೋ ಪಾಸ್ ಮಾಡಿ ಆದಷ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ತಿಳಿಸ್ತಾ, ಇವತ್ತಿನ ಒಂದು ಫಸ್ಟ್ ಪ್ರಶ್ನೆ ನೋಡಿ. ಫ್ರಾಯ್ಡ್ಸ್ ಸೈಕೋ ಅನಾಲಿಟಿಕ್ ಥಿಯರಿ ಈಸ್ ಪ್ರೈಮರ್ಲಿ ಕನ್ಸಿಡರ್ಡ್ ವಿತ್ ಅಂತ ಇದೆ. ಓಕೆ, ಏನು ಕನ್ಸರ್ನ್ಡ್ ಇದೆ ಅಂತ ನೋಡ್ತಾ ಹೋಗೋಣ. ಓಕೆನಾ? ಅಂದರೆ ಏನು, ನಮ್ಮ ಸಿಗ್ಮಂಡ್ ಫ್ರಾಯ್ಡ್ ಅವರ ಸೈಕೋ ಅನಾಲಿಟಿಕ್ ಥಿಯರಿ ಪ್ರಾಥಮಿಕವಾಗಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಓಕೆ, ಆಪ್ಷನ್ಸ್ ಎ ಅಲ್ಲಿ ಕಾನ್ಷಿಯಸ್ ಥಾಟ್ಸ್ ಆ್ಯಂಡ್ ಬಿಹೇವಿಯರ್ಸ್ ಅಂತ ಇದೆ. ಆಪ್ಷನ್ ಬಿ ಅಲ್ಲಿ ಅನ್ಕಾನ್ಷಿಯಸ್ ಮೋಟಿವ್ಸ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್ ಅಂತ ಇದೆ. ಆಪ್ಷನ್ ಸಿ ಅಲ್ಲಿ ಸೋಷಿಯಲ್ ಲರ್ನಿಂಗ್ ಆ್ಯಂಡ್ ಎನ್ವೈರ್ಮೆಂಟ್ ಅಂತ ಇದೆ. ಆಪ್ಷನ್ ಡಿ ಅಲ್ಲಿ ಬಯೋಲಾಜಿಕಲ್ ಆ್ಯಂಡ್ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ನಾನು ಈಗಾಗಲೇ ಹೇಳಿರೋ ಹಾಗೆ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸರಿಯಾದಂಥ ಉತ್ತರ ಅನ್ಕಾನ್ಷಿಯಸ್ ಎಮೋಟಿಯನ್ಸು ಮತ್ತು ಅದ್ರ ಜೊತೆಗೆ ಕಾನ್ಫ್ಲಿಕ್ಟ್ಸ್ ಆಗಿರುತ್ತೆ. ಓಕೆನಾ? ಅನ್ಕಾನ್ಷಿಯಸ್ ಮೋಷನ್ಸ್ ಅದ್ರ ಜೊತೆಗೆ ಕಾನ್ಫ್ಲಿಕ್ಟ್ಸ್ ಆಗಿರುತ್ತೆ. ಇದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ, ಯಾಕಂದರೆ ಆಲ್ರೆಡಿ ನಾನು ಥಿಯರಿಯಲ್ಲಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಜಸ್ಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ. ಯಾರು ಥಿಯರಿ ನೋಡಿರ್ತೀರೋ ನಿಮ್ಗೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ಥಿಯರಿ ನೋಡಿಕೊಂಡು MCQನ ನೋಡಿಕೊಂಡ್ರೆ ಒಳ್ಳೆಯದು. ಓಕೆನಾ? ಯಾಕಂದರೆ ಮೊದಲೇ ಇಂಗ್ಲೀಷಲ್ಲಿರುತ್ತೆ, ಹಾಗಾಗಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಅಕಾರ್ಡಿಂಗ್ ಟು ಫ್ರಾಯ್ಡ್ ದ ಸ್ಟ್ರಕ್ಚರ್ ಆಫ್ ಪರ್ಸ್ನಾಲಿಟಿ ಇನ್ಕ್ಲೂಡ್ಸ್. ಇದು ಅಂತೂ ವೆರಿ ಈಸಿ ಆದಂತಹ ಪ್ರಶ್ನೆ. ಇದಕ್ಕೆಲ್ಲರೂ ಆನ್ಸರ್ ಮಾಡ್ತೀರಂತ ಹೇಳ್ತೀನಿ ಸ್ನೇಹಿತರೆ. ಅದ್ರ ಜೊತೆಗೆ ಲೈಕ್ ಬಟನ್ ಹಿಂಟ್ ಮಾಡಿದ ಜೊತೆಗೆ ಹೈಪ್ ಅಂತ ಇದೆ. ಹೈ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಷ್ಟ ಆದಷ್ಟು ಪಾಯಿಂಟ್ನ ನನಗೆ ಕೊಡ್ಬೋದು, ನನ್ನ ಟೀಚಿಂಗ್ನ ನೋಡಿಕೊಂಡು. ಓಕೆ, ಸೊ ನೋಡಿ, ಅಕಾರ್ಡಿಂಗ್ ಟು ಫ್ರಾಯ್ಡ್ ಅವ್ರ ಪ್ರಕಾರ ಏನು ಪರ್ಸ್ನಾಲಿಟಿ ಸ್ಟ್ರಕ್ಚರ್ ಯಾವುದನ್ನು ಒಳಗೊಂಡಿದೆ ಅಂತ, ಈಗೋ ಆ್ಯಂಡ್ ಸೂಪರ್ ಈಗೋ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ ಅಲ್ಲಿ. ಆಪ್ಷನ್ ಬಿ ಅಲ್ಲಿ ಕಾನ್ಸಿಯಸ್ ಅಂತ ಕೊಟ್ಟಿದ್ದಾರೆ, ಪ್ರೀ ಕಾನ್ಸಿಯಸ್ ಅಂತ ಕೊಟ್ಟಿದ್ದಾರೆ, ಅನ್ಕಾನ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಲ್ಲಿ ಇಂಟ್ರಾವರ್ಷನ್, ಎಕ್ಸ್ಟ್ರಾವರ್ಷನ್, ಆ್ಯಂಬಿವರ್ಷನ್ ಅಂತ ಕೊಟ್ಟಿದ್ದಾರೆ. ಡಿ ಆಪ್ಷನ್ನಲ್ಲಿ ಓಪನೆನ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಓಪನೆನ್ಸ್ ಅಂತ. ಅದಾದಮೇಲೆ ನೋಡಿ ಕನ್ಸ್ಟಿಟ್ಯೂನೆನ್ಸೆನ್ಸ್. ಓಕೆನಾ? ಒಂದು ಸ್ವಲ್ಪ ಪ್ರೊನೌನ್ಸಿಯೇಷನಲ್ಲಿ ಏನಾದರೂ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಅದಾದಮೇಲೆ ಅಗ್ರಿಯೇಬಲ್ನೆಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ನಮ್ಮ ಸಿಗ್ಮಂಡ್ ಫ್ರಾಯ್ಡ್ ಅಂದ್ರೇ ಈಗೋ ಆ್ಯಂಡ್ ಸೂಪರ್ ಈಗೋ ಏನಿದೆ, ಒಂದು ಪರ್ಸ್ನಾಲಿಟಿಯಲ್ಲಿ ಹಂತದಿಂದ ಹಂತ ಒಬ್ಬ ವ್ಯಕ್ತಿಯಲ್ಲಿ ಈಗೋ ಮತ್ತು ಸೂಪರ್ ಈಗೋ ಈ ಮೂರು ಹಂತಗಳನ್ನು ನಾವು ನೋಡ್ತೀವಿ. ಓಕೆ, ಸೊ ಅದಕ್ಕೆ ಸರಿಯಾದಂಥ ಉತ್ತರ ಈಗೋ ಮತ್ತು ಸೂಪರ್ ಈಗೋ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಓಕೆ, ಸೊ ಮೂರನೇ ಪ್ರಶ್ನೆ. ದ ಆಪರೇಟ್ಸ್ ಆನ್ ವಿಚ್ ಪ್ರಿನ್ಸಿಪಲ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ಈಗೋ ಸೂಪರ್ ಈಗೋ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ನೀವೆಲ್ಲ ಆನ್ಸರ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಆಪ್ಷನ್ ಎ ಅಲ್ಲಿ ರಿಯಾಲಿಟಿ ಪ್ರಿನ್ಸಿಪಲ್ಲ, ಪ್ಲೆಜರ್ ಪ್ರಿನ್ಸಿಪಲ್ಲ, ಮೊರಾಲಿಟಿ ಪ್ರಿನ್ಸಿಪಲ್ಲ ಅಥವಾ ಕಾನ್ಸಿಸ್ಟೆನ್ಸಿ ಪ್ರಿನ್ಸಿಪಲ್ಲ ಅಂತ. ಓಕೆನಾ? ಕಾನ್ಸಿಸ್ಟೆನ್ಸಿ ಪ್ರಿನ್ಸಿಪಲ್ಲ ಅಂತ. ಸೊ ಇದ್ದಲ್ಲಿ ಮಗುವು ಹೆಂಗಿರುತ್ತೆ ಅಂದರೆ ಪ್ಲೆಜರ್ ಅಲ್ಲಿ ಇರುತ್ತೆ ಅಲ್ವಾ, ಹಾಗಾಗಿ ಪ್ಲೆಜರ್ ಪ್ರಿನ್ಸಿಪಲ್ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ. ಓಕೆ, ನೆಕ್ಸ್ಟ್. ದ ಈಗೋ
ಆಪ್ರೇಟ್ಸ್ ಆನ್ ವಿಚ್ ಪ್ರಿನ್ಸಿಪಲ್. ನಾವು ಇದ್ರ ಬಗ್ಗೆ ನೋಡಿದ್ವಲ್ವಾ, ಈಗ ಈಗೋ ಪ್ರಿನ್ಸಿಪಲ್ ಏನು ಅಂತ ನೋಡೋದೇ ಆದರೆ, ಸೊ ಫಸ್ಟ್ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ, ರಿಯಾಲಿಟಿ ಪ್ರಿನ್ಸಿಪಲ್, ಪ್ಲೆಜರ್ ಪ್ರಿನ್ಸಿಪಲ್, ಮೊರಾಲಿಟಿ ಪ್ರಿನ್ಸಿಪಲ್, ಕನ್ಸಿಸ್ಟೆನ್ಸಿ ಪ್ರಿನ್ಸಿಪಲ್ ಅಂತ ಕೊಟ್ಟಿದ್ದಾರೆ. ನಮಗೆ ಈಗೋ ಬಂದಿದೆ ಅಂದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ರಿಯಾಲಿಟಿ ಪ್ರಿನ್ಸಿಪಲ್ ಆಗಿರುತ್ತೆ ಸ್ನೇಹಿತರೆ ಅಲ್ವಾ. ಸೊ ಎಕ್ಸ್ಪ್ಲನೇಷನ್ ಆಲ್ರೆಡಿ ನಾನು ಮಾಡಿದ್ದೀನಿ, ಹಾಗಾಗಿ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗಲ್ಲ, ಯಾಕಂದರೆ ಸುಮ್ಮನೆ ವಿಡಿಯೋ ಲೆಂತಿ ಆಗ್ತಾ ಹೋಗ್ತಾ ಇದೆ, ಸಮಯ ಬೇರೆ ಇಲ್ಲ. ಹಾಗಾಗಿ 5ನೇ ಪ್ರಶ್ನೆ, ದ ಸೂಪರ್ ಈಗೋ ರೀಪ್ರೆಸೆಂಟ್ಸ್. ಸೂಪರ್ ಈಗೋ ಏನು ಹೇಳುತ್ತೆ, ಬೇಸಿಕ್ ಬಯಾಲಜಿಕಲ್ ಡ್ರೈವ್ಸ್ ಹೇಳುತ್ತಾ ಅಥವಾ ರೇಷ್ನಲ್ ಡಿಸಿಷನ್ ಮೇಕಿಂಗ್ ಬಗ್ಗೆ ಹೇಳುತ್ತಾ, ಮಾರಲ್ ಸ್ಟ್ಯಾಂಡ್ಸ್ ಆ್ಯಂಡ್ ಐಡಿಯಲ್ಸ್ ಹೇಳುತ್ತಾ, ಓಕೆನಾ, ಮಾರಲ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಐಡಿಯಲ್ಸ್ ಅಂತ. ಡಿ ಆಪ್ಷನ್ ಎಲ್ಲಿ ಕೊಟ್ಟಿದ್ದಾರೆ, ಇಮಿಡಿಯೇಟ್ ಗ್ರ್ಯಾಟಿಫಿಕ್ಷನ್ ಅಂತ ಕೊಟ್ಟಿದ್ದಾರೆ, ಓಕೆನಾ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಸ್ನೇಹಿತರೆ, ಸೂಪರ್ ಈಗೋ ಯಾವುದಕ್ಕೆ ಸಂಬಂಧಪಟ್ಟಿದೆ, ರೇಷ್ನಲ್ ಒಂದು ಏನು ಮಾರಲ್ ಸ್ಟ್ಯಾಂಡ್ಸ್ ಅಂತ ಕೊಟ್ಟಿದ್ದಾರಲ್ಲ ಅದಾಗುತ್ತೆ, ಓಕೆ. ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ, ಮಾರಲ್ ಸ್ಟ್ಯಾಂಡ್ಸ್ ಆ್ಯಂಡ್ ಐಡಿಯಲ್ಸ್. ಅಂದರೆ ನಮ್ಮ ಹತ್ರ ಯಾವಾಗ ಸೂಪರ್ ಈಗೋ ಬರುತ್ತೋ, ಸೊ ಈಗೋ ಆದಮೇಲೆ ಲಾಸ್ಟಲ್ಲಿ ಸೂಪರ್ ಈಗೋ ಅಂದರೆ ನಾವು ಮೊರಾಲಿಟಿಯೇ ಬೆಳೆಸ್ಕೊಂಡಿರ್ತೀವಿ, ನೈತಿಕತೆ ಯಾವುದು ಸರಿ ಯಾವುದು ತಪ್ಪು ಎಲ್ಲದ್ರ ಬಗ್ಗೆನೂ ನೈತಿಕತೆ ನಮ್ಮ ಹತ್ರ ಆಲ್ರೆಡಿ ಬೆಳೆದಿರುತ್ತೆ, ಒಂದು ಐಡಿಯಾ ಜೀವನದ ಬಗ್ಗೆ ಅರ್ಥ ಆಗಿರುತ್ತೆ. ಹಾಗಾಗಿ ಸೂಪರ್ ಈಗೋ ಸಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. 6ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಸಾರಿ, ಆನ್ಸರ್ಸ್ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ. ನಿಮಗೆ ಕ್ವಶನ್ಸ್ ಹೆಂಗೆ ಬರುತ್ತೆ CTET ಅನ್ನೋದು ಇಂಪಾರ್ಟೆಂಟು. ಸಿಗ್ಮೆಂಟ್ ಫ್ರೈಡ್ ಅಂತಂದರೆ ನೀವು ಏನು ನೆನ್ಪಿಟ್ಕೋಬೇಕು ಅನ್ನೋದು ಇಂಪಾರ್ಟೆಂಟು, ಅದನ್ನು ಮಾತ್ರ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ, ಓಕೆನಾ. ನೋಡಿ, ವಿಚ್ ಪಾರ್ಟ್ ಆಫ್ ದ ಪರ್ಸ್ನಾಲಿಟಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮಿಡಿಟೇಟಿಂಗ್ ಬಿಟ್ವೀನ್ ಇದ್ ಆ್ಯಂಡ್ ಸೂಪರ್ ಈಗೋ ಅಂತ. ಇದ್ರ ಬಗ್ಗೆ ನಾನು ತುಂಬ ಎಕ್ಸ್ಪ್ಲನೇಷನ್ ಮಾಡಿದ್ದೆ. ಮೀಡಿಯೇಟಿಂಗ್ ಅಂತಂದರೆ ಏನು ಅಂತಂದರೆ ಎರಡರ ಮಧ್ಯೆ ಮೀಡಿಯೇಟರ್ ಅಂತ ಕರಿತಾರಲ್ವ, ಈಗ ಎರಡರ ಮಧ್ಯೆ ಇದ್ದು ಮತ್ತು ಸೂಪರ್ ಯುಗ ಮಧ್ಯೆ ಯಾವುದು ಕೆಲಸ ಮಾಡುತ್ತೆ ಅಂತ, ಎರಡನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ ಅದು, ಓಕೆನಾ. ಈ ಕಡೆ ಸುಖಾನ್ವೇಷಣೆನೂ ಮಾಡ್ಕೊಳ್ಳೋದಿಲ್ಲ, ಅಂದರೆ ಸಂತೋಷನೂ ನೋಡೋದಿಲ್ಲ. ಸೂಪರ್ ಯುಗ ಒಮ್ಮೆ ನೈತಿಕತೆ ಬಗ್ಗೆನೂ ಇದು ಮಾಡ್ಕೊಳ್ಳೋದಿಲ್ಲ, ಅದು ರಿಯಾಲಿಟಿ ಬಗ್ಗೆ ಅರ್ಥ ಮಾಡ್ಕೋತೆ ಮೀಡಿಯೇಟಿಂಗ್ ಆಗಿ ಅದು ವರ್ಕ್ ಮಾಡುತ್ತೆ. ಅದು ಯಾವುದು ಅಂತ, ಈಗೋ ಸೂಪರ್ ಈಗೋ ಕಾನ್ಷಿಯಸ್ ಮೈಂಡ್ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಈಗೋ ಮತ್ತು ಸೂಪರ್ ಈಗೋ ಇವು ಎರಡರ ಮಧ್ಯೆ ಕೆಲಸ ಮಾಡ್ತಕ್ಕಂಥದ್ದು ಈಗೋ ಆಗುತ್ತೆ. ಆನ್ಸರ್ ಬಿ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಏನು ಮಾಡಬೇಕು, ಕಮೆಂಟ್ ಮಾಡಬೇಕು. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಹೈಪ್ ಬಟನ್ ಮೂಲಕ ಪಾಯಿಂಟ್ಸ್ನ ಕೊಡ್ತಾ ಹೋಗಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಪ್ರಶ್ನೆ ಕೇಳ್ತಾ ಇದ್ದೀನಿ ನೋಡಿ. ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಅಂತ ಏನಿದೆ ಅಲ್ವಾ, ಆರ್ ಪ್ರೈಮರ್ಲಿ ಯೂಸ್ಡ್ ಬೈ ವಿಚ್ ಪಾರ್ಟ್ ಆಫ್ ದ ಪರ್ಸ್ನಾಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ, ಈಗೋ ಸೂಪರ್ ಈಗೋ ಕಾನ್ಷಿಯಸ್ ಮೈಂಡ್ ಅಂತ ಕೊಟ್ಟಿದ್ದಾರೆ. ಸೊ ಈಗೋ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ, ಓಕೆ. ನೆಕ್ಸ್ಟ್ ನೋಡಿ, ವಿಚ್ ಡಿಫೆನ್ಸ್ ಮೆಕ್ಯಾನಿಸಮ್ ಇನ್ವಾಲ್ವ್ಸ್ ಆಟ್ರಿಬ್ಯೂಟಿಂಗ್, ಓಕೆನಾ, attributing one's own unacceptable thoughts to others. ಇದನ್ನು ಏನಂತ ಕರಿತೀವಿ, ಅನ್ಅಕ್ಸೆಪ್ಟೇಬಲ್ ಥಾಟ್ಸ್ ಟು ಅದರ್ಸ್, ಬೇರೆಯವರ ಬಗ್ಗೆ ಇರ್ತಕ್ಕಂಥದ್ದು ಇದು, ಓಕೆನಾ. ಡೈನಿಯಲ್ ಅಂತ ಕರಿತೀರಾ, ಪ್ರೊಜೆಕ್ಷನ್ ಅಂತ ಕರಿತೀರಾ, ರಿಪ್ರೆಷನ್ ಅಂತ ಕರಿತೀರಾ, ಅಥವಾ ಸಬ್ಲಿಮೇಷನ್ ಅಂತ ಕರಿತೀರಾ. ಸೊ ಇದೇನಾಗುತ್ತೆ ಅಂದರೆ ಪ್ರೊಜೆಕ್ಷನ್ ಆಗುತ್ತೆ ಸ್ನೇಹಿತರೆ, ಓಕೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವಿಚ್ ಡಿಫೆನ್ಸ್ ಮೆಕ್ಯಾನಿಸಮ್ ಇನ್ವಾಲ್ವ್ಸ್ ರೀಡೈರೆಕ್ಟಿಂಗ್, ಓಕೆನಾ, ರೀಡೈರೆಕ್ಟಿಂಗ್ ಅನ್ಅಕ್ಸೆಪ್ಟೇಬಲ್ ಇಂಪ್ಲಸಸ್ ಇಂಟು ಸೋಷಿಯಲ್ ಅಕ್ಸೆಪ್ಟೇಬಲ್ ಆ್ಯಕ್ಟಿವಿಟೀಸ್ ಅಂತ ಕೊಟ್ಟಿದ್ದಾರೆ, ಓಕೆನಾ. ಆಪ್ಷನಲ್ಲಿ ಅಗೇನ್ ಅದೇ ಆಪ್ಷನ್ಸ್ ಇದೆ, ಡೈನಲ್, ಅದಾದಮೇಲೆ ಪ್ರೊಜೆಕ್ಷನ್, ರೀಪ್ರೆಷನ್, ಅದಾದಮೇಲೆ ಸಬ್ಲಿಮೇಷನ್ ಅಂತ, ಓಕೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ, ಸಬ್ಲಿಮೇಷನ್ ಆಗುತ್ತೆ ಅನ್ಕೋತೀನಿ. ಎಸ್, ಖಂಡಿತವಾಗ್ಲೂ ಸಬ್ಲಿಮೇಷನ್ ಆಗುತ್ತೆ ಇದಕ್ಕೆ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ.
ಆಪ್ಷನ್ 10ನೇ ಪ್ರಶ್ನೆ ಸ್ವಲ್ಪ ಮೈಂಡ್ ಡೈವರ್ಟ್ ಆಯಿತು ನಂದು. ಓಕೆ, ಸಾರಿ. ಓಕೆ, ರಿಪ್ರೆಸ್ಸಿಂಗ್ ಪೇನ್ಫುಲ್ ಆರ್ ಎ ಅನ್ಅಕ್ಸೆಪ್ಟೇಬಲ್ ಥಾಟ್ಸ್ ಇನ್ ಟು ದ ಅನ್ಕಾನ್ಷಿಯಸ್ ಈಸ್ ನೌನ್ ಆ್ಯಸ್. ನಾವು ನಮ್ಮ ಮನಸ್ಸಿಗೆ ನೋವಾದ ವಿಚಾರಗಳನ್ನು ಅಥವಾ ಅನ್ಅಕ್ಸೆಪ್ಟೇಬಲ್ ಥಾಟ್ಸ್, ಇಷ್ಟಪಡದೇ ಇರತಕ್ಕಂತಹ ಥಾಟ್ಸ್ಗಳನ್ನು ಅನ್ಕಾನ್ಷಿಯಸ್ ಈಸ್ ನೌನ್ ಆ್ಯಸ್, ಅನ್ಕಾನ್ಷಿಯಸ್ ಮೈಂಡಿಗೆ ಹಾಕಿರ್ತೀವಲ್ಲ ಅದನ್ನು ಏನಂತ ಕರಿತೀವಿ ಅಂತ. ಸೊ ಇಲ್ಲಿ ಡೈನಿಯಲ್ ಅಂತ ಕೊಟ್ಟಿದ್ದಾರೆ, ಡಿಸ್ಪ್ಲೇಸ್ಮೆಂಟ್ ಅಂತ ಕೊಟ್ಟಿದ್ದಾರೆ, ರಿಪ್ರೆಷನ್ ಅಂತ ಕೊಟ್ಟಿದ್ದಾರೆ, ಅದಾದಮೇಲೆ ರೇಷ್ನಲೈಜೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಏನಾಗುತ್ತೆ ಅಂದರೆ ರಿಪ್ರೆಷನ್ ಆಗುತ್ತೆ ಸ್ನೇಹಿತರೆ. ನಮ್ಗೆ ಬೇಡದೇ ಆಗ್ತಕ್ಕಂತಹ ವಿಚಾರಗಳು, ನಮಗೆ ಕಷ್ಟ ಆದಂತಹ ಒಂದು ನೋವುಗಳನ್ನು ನಾವು ರಿಪ್ರೆಷನ್ನಲ್ಲಿ ಏನು ಮಾಡ್ತೀವಿ, ದುಃಖ್ತೀವಿ. ಓಕೆ, ಸೊ ನೆಕ್ಸ್ಟು, ವಿಚ್ ಸೈಕೋಸೆಕ್ಷುವಲ್ ಸ್ಟೇಜ್ ಈಸ್ ಅಸೋಸಿಯೇಟೆಡ್ ವಿತ್ ದ ವಿನ್ನಿಂಗ್ ಆ್ಯಂಡ್ ಫಿಕ್ಸೇಷನ್ ಆನ್ ಎ ಓರಲ್ ಆ್ಯಕ್ಟಿವಿಟೀಸ್ ಅಂತ ಕೊಟ್ಟಿದ್ದಾರೆ. ಓಕೆ, ವಿಯಾನಿಂಗ್ ಅಂದರೆ ಓರಲ್ ಸ್ಟೇಜಾ, ಎನಾಲ್ ಸ್ಟೇಜಾ, ಪ್ಯಾಲಿಕ್ ಸ್ಟೇಜಾ ಅಥವಾ ಲೆಟೆನ್ಸಿ ಸ್ಟೇಜಾ ಅಂತ. ಸೊ ನಿಮ್ಮ ಹತ್ರ ಎಲ್ಲಿ ಫಿಕ್ಸೇಷನ್ ಅಂತ ಬಂದಿದೆ ಅಂತ ಅಂದರೆ ಇದು ಏನಾಗುತ್ತೆ, ಓರಲ್ ಸ್ಟೇಜ್ ಆಗುತ್ತೆ. ಓಕೆನಾ. ಸೊ ಕೆಲವೊಂದು ನೀವು ಕೀನ ಮಾಡಿಟ್ಕೋಬೇಕು, ಯಾವ ಸ್ಟೇಜ್ಗೆ ಯಾವ ಪಾಯಿಂಟ್ಸ್ ಬರುತ್ತೆ ಅಂತ. ದ ಓಡಿಯೋಪಸ್ ಕಾಂಪ್ಲೆಕ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸೈಕೋಸೆಕ್ಷುವಲ್ ಸ್ಟೇಜ್ ಅಂತ. ಓರಲ್ ಸ್ಟೇಜಾ, ಅನಾಲ್ ಸ್ಟೇಜಾ, ಪ್ಯಾಲಿಕ್ ಸ್ಟೇಜಾ, ಜೆಂಟಲ್ ಸ್ಟೇಜ್ ಅಂತ. ಸ್ನೇಹಿತರೆ ಇಲ್ಲಿ ಪ್ಯಾಲಿಕ್ ಸ್ಟೇಜ್ ಆಗುತ್ತೆ. ಸೊ ಓಡಿಪಸ್ ಕಾಂಪ್ಲೆಕ್ಸ್ ಅಂತ ಅಂತೀವಿ. ಅಂದರೆ ಇವಾಗ ಹುಡುಗಿ ಏನಿರ್ತಾರೆ, ಹುಡುಗಿ ತಂದೆನ ಇಷ್ಟಪಡೋದು, ಹುಡುಗ ತಾಯಿನ ಇಷ್ಟಪಡ್ತಕ್ಕಂತಹ ಒಂದು ಇದನ್ನು ನಾವು ಓಡಿಪಸ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಅಕಾರ್ಡಿಂಗ್ ಟು ಫ್ರಾಯ್ಡ್, ವಿಚ್ ಸ್ಟೇಜ್ ಇನ್ವಾಲ್ವ್ಸ್ ಡಾಮಿನೆಂಟ್ ಸೆಕ್ಸುವಲ್ ಫೀಲಿಂಗ್ಸ್ ಆ್ಯಂಡ್ ಫೋಕಸ್ ಆನ್ ಎ ಸೋಷಿಯಲ್ ಆ್ಯಂಡ್ ಇಂಟೆಲೆಕ್ಚುವಲ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಓರಲ್ ಸ್ಟೇಜ್, ಎನಾಲ್ ಸ್ಟೇಜ್, ಪ್ಯಾಲಿಕ್ ಸ್ಟೇಜ್, ಲೆಟೆನ್ಸಿ ಸ್ಟೇಜ್ ಅಂತ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಲೆಟೆನ್ಸಿ ಸ್ಟೇಜ್ ಆಗಿರುತ್ತೆ. ಈ ಲೆಟೆನ್ಸಿ ಸ್ಟೇಜ್ ಅಂದರೆ ಏನು, ಪ್ಯಾಲಿಕ್ ಸ್ಟೇಜ್ ಅಂದರೆ ಏನು, ಎನಾಲ್ ಸ್ಟೇಜ್ ಅಂದರೆ ಏನು ಅನ್ನೋದನ್ನು ಆಲ್ರೆಡಿ ನಾನು ಥಿಯರಿಯಲ್ಲಿ ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ವಿಚ್ ಆಫ್ ದ ಫಾಲೋವಿಂಗ್ ಕಾನ್ಸೆಪ್ಟ್ಸ್ ಓಕೆ ಈಸ್ ಸೆಂಟ್ರಲ್ ಟು ಫ್ರೈಡ್ಸ್ ಥಿಯರಿ ಆಫ್ ಎ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ. ಸೊ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ನಾವು ಯಾವುದನ್ನು ನಮ್ಮ ಸಿಗ್ಮಂಡ್ ಫ್ರಾಯ್ಡ್ ಅವರ ಥಿಯರಿಗೆ ಕೇಂದ್ರ ಅಂತ ಅಂದ್ಕೊಂಡಿದ್ದೀವಿ ಅಂತ. ಸೊ ಸೆಲ್ಫ್ ಆ್ಯಕ್ಚುಲೈಸೇಷನ್ನ, ಸೈಕೋ ಸೆಕ್ಷುವಲ್ ಸ್ಟೇಜಸ್ಸಾ, ಕಾಗ್ನೇಟಿವ್ ಸ್ಕೀಮ್ಸಾ, ಆಪರೆಂಟ್ ಕಂಡೀಷನಿಂಗಾ ಅಂತ. ಓಕೆ, ಸೊ ಈಗಾಗಲೇ ನಾನು ಕ್ವಶನ್ಸಲ್ಲಿ ಬರ್ತಾನೆ ಇತ್ತಲ್ವ, ಸೈಕೋಸೆಕ್ಷುವಲ್ ಸ್ಟೇಜ್ ಅಂತ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವಿಚ್ ಸೈಕೋಸೆಕ್ಷುವಲ್ ಸ್ಟೇಜ್ ಈಸ್ ಅಸೋಸಿಯೇಟೆಡ್ ವಿತ್ ದ ಟಾಯ್ಲೆಟ್ ಟ್ರೈನಿಂಗ್ ಆ್ಯಂಡ್ ಕಂಟ್ರೋಲ್ ಅಂತ. ಸೊ ಓರಲ್ ಸ್ಟೇಜ್, ಎನಾಲ್ ಸ್ಟೇಜ್, ಪ್ಯಾಲಿಕ್ ಸ್ಟೇಜ್ ಆ್ಯಂಡ್ ಜೆನೆಟಿಕ್ ಸ್ಟೇಜ್ ಅಂತ. ಸೊ ಟಾಯ್ಲೆಟ್ ಕಂಟ್ರೋಲಿಂಗ್ ನಾವು ಸೆಕೆಂಡ್ ಸ್ಟೇಜಲ್ಲಿ ನೋಡ್ತೀವಿ, ಎನಾಲ್ ಅಂತಕ್ಕಂಥ ಸ್ಟೇಜಲ್ಲಿ. ಓಕೆ, ಸೊ ನೋಡಿ, ಇನ್ ಫ್ರಾಯ್ಡ್ಸ್ ಥಿಯರಿ ದ ಫೈನಲ್ ಸ್ಟೇಜ್ ಆಫ್ ಸೈಕೋಸೆಕ್ಷುವಲ್ ಡೆವಲಪ್ಮೆಂಟ್ ಈಸ್, ಫೈನಲ್ ಆಗಿ ಯಾವ ಸ್ಟೇಜು ಇದೆ ಕೊನೆಯದಾಗಿ ಅಂತ. ಓರಲ್ ಸ್ಟೇಜ್, ಎನಾಲ್ ಸ್ಟೇಜ್, ಪ್ಯಾಲಿಕ್ ಸ್ಟೇಜ್ ಆ್ಯಂಡ್ ಜೆನೆಟಿಕ್ ಸ್ಟೇಜ್ ಅಂತ. ಸೊ ಜೆಂಟಲ್ ಸ್ಟೇಜ್ ಅಂತ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಇದು ಜೆಂಟಲ್ ಸ್ಟೇಜ್ ಆಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅಕಾರ್ಡಿಂಗ್ ಟು ಫ್ರಾಯ್ಡ್, ಫಿಕ್ಸೇಷನ್ ಎಟ್ ದ ಓರಲ್ ಸ್ಟೇಜ್ ಮೈಟ್ ರಿಸಲ್ಟ್ ಇನ್, ಏನಾಗುತ್ತೆ ಮೈಟ್ ರಿಸಲ್ಟ್ ಇದರಿಂದ? ಎಕ್ಸ್ಕ್ಲೂಸಿವ್ ಕ್ಲೀನೆಸ್ ಆಗುತ್ತಾ? ಓಕೆ, ಎಕ್ಸೆಸಿವ್ ಕ್ಲೀನೆಸ್, ಓವರ್ ಈಟಿಂಗ್ ಆರ್ ಸ್ಮೋಕಿಂಗ್, ಅಗ್ರೆಸಿವ್ನೆಸ್ ಆಗುತ್ತಾ, ಸೆಕ್ಷುವಲ್ ಡೈಸ್ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಫಂಕ್ಷನ್, ಓಕೆ, ಡೈಸ್ಫಂಕ್ಷನ್ ಅಂತ.
ಸೊ ಇದಕ್ಕೆ ಸರಿಯಾದಂಥ ಉತ್ತರ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ನಿಮಗೆ ಓರಲ್ ಸ್ಟೇಜ್ ಅಂತ ಅವರೇ ಕೊಟ್ಟಿದ್ದಾರೆ. ಅಂದರೆ ಇದಕ್ಕೆ ಓವರ್ ಈಟಿಂಗ್ ಮತ್ತು ಸ್ಮೋಕಿಂಗ್ ಆಗುತ್ತೆ. ಸೊ ಮಗು ಯಾವಾಗ ಓರಲ್ ಸ್ಟೇಜಲ್ಲಿ ಇರುವಾಗ ಅದಕ್ಕೆ ಸರಿಯಾದಂಥ ಎದೆ ಹಾಲು ಸಿಗಲಿಲ್ಲ ಅಂತಂದರೆ ಅದು ಏನಾಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಸೊ ಓವರ್ ಈಟಿಂಗ್ ಮತ್ತು ಸ್ಮೋಕಿಂಗ್ಗೆ ಹೋಗ್ಬೋದು ನೆಗೆಟಿವಲ್ಲಿ. ಓಕೆ, ಫ್ರಾಯ್ಡ್ಸ್ ಕಾನ್ಸೆಪ್ಟ್ ಆಫ್ ಎ ಲಿಬಿಡೋ ರೆಫರ್ಸ್ ಟು, ಏನು ಹೇಳುತ್ತೆ ಲಿಬಿಡೋ? ಸೊ ಲಿಬಿಡೋ ನಾವು ಕನ್ನಡದಲ್ಲಿ ಕೂಡ ತುಂಬ ಸಲ ಇದು ಪ್ರಶ್ನೆ ಆಗಿತ್ತು. ಎ ಲೈಫ್ ಇನ್ಸ್ಟ್ಯಾಕ್ಟ್ ಫೋಕಸ್ಡ್ ಆನ್ ಎ ಸರ್ವೈವಲ್ ಆ್ಯಂಡ್ ರೀಪ್ರೊಡಕ್ಷನ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಅಗ್ರೆಸಿವ್ ಡ್ರೈವ್ ಅಂತ ಕೊಟ್ಟಿದ್ದಾರೆ. ಎ ಮಾರಲ್ ಸ್ಟ್ಯಾಂಡರ್ಡ್ ಅಂತ ಕೊಟ್ಟಿದ್ದಾರೆ. ಎ ಕಾಗ್ನೇಟಿವ್ ಸ್ಕೀಮ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಎ ಆಪ್ಷನ್ ಆಗುತ್ತೆ. ಸೊ ಎ ಲೈಫ್ ಇನ್ಸ್ಟ್ಯಾಂಟ್ ಫೋಕಸ್ಡ್ ಆನ್ ಎ ಸರ್ವೈವಲ್ ಆ್ಯಂಡ್ ಎ ರೀಪ್ರೊಡಕ್ಷನ್. ಓಕೆ, ರೀಪ್ರೊಡಕ್ಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ, ವಿಚ್ ಟೆಕ್ನಿಕ್ ಇನ್ವಾಲ್ವ್ಸ್ ದ ಪೇಟೆಂಟ್ ಸೇಯಿಂಗ್ ವೆದರ್ ಕಮ್ಸ್ ಟು ಮೈಂಡ್ ವಿತೌಟ್ ಸೀನಿಯರ್ಶಿಪ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೆನ್ಸರ್ಶಿಪ್ ಅಂತ. ಏನು ಇದಕ್ಕೆ ಆಪ್ಷನ್ ನೋಡ್ತಾ ಹೋಗೋಣ. ಡ್ರೀಮ್ ಅನಾಲಿಸಿಸ್, ಫ್ರೀ ಅಸೋಷನ್, ಹೈಫೋನೋಸಿಸ್, ಅದಾದಮೇಲೆ ಟ್ರಾನ್ಸ್ಫರ್ನೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಫ್ರೀ ಅಸೋಷನ್ಸ್ ಆಗುತ್ತೆ. ಓಕೆ, ಸೊ ಲಾಸ್ಟ್ ಕ್ವಶನ್ ಅನ್ಕೋತೀನಿ. ಎಸ್, ದ ಟೆಕ್ನಿಕ್ ಆನ್ಸರ್ ಕಾಣಿಸ್ತಾ? ದ ಟೆಕ್ನಿಕ್ ಆಫ್ ಡ್ರೀಮ್ ಅನಾಲಿಸಿಸ್ ವಾಸ್ ಯೂಸ್ಡ್ ಬೈ ಫ್ರಾಯ್ಡ್ ಟು ಎಕ್ಸ್ಪ್ಲೋರ್. ಓಕೆ, ಸೊ ಏನಾಗುತ್ತೆ ಫ್ರಾಯ್ಡ್ ಅವ್ರ ಪ್ರಕಾರ ಡ್ರೀಮ್ ಅಂತ ಅಂದರೆ, ಓಕೆ, ಕಾನ್ಷಿಯಸ್ ಥಾಟ್ಸಾ, ರೀಪ್ರೆಸ್ಡ್ ಮೆಮೊರೀಸಾ, ಜೆನೆಟಿಕ್ ಪ್ರೀ ಡಿಸ್ಪೋಷನ್ಸ್. ಓಕೆ, ಅಂದರೆ ಜೆನೆಟಿಕ್ ಆಗಿ ಬಂದಂತಹ ಒಂದು ಏನು ಡಿಸ್ಪೋಷನ್ಸ್ ಇರುತ್ತಲ್ಲ ಅದು. ಸೊ ಬಿಹೇವಿಯರಿಯಲ್ ಕಂಡೀಷನಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಬಿಹೇವಿಯರಿಯಲ್ ಕಂಡೀಷನಿಂಗ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಏನಾಗುತ್ತೆ? ಸೊ ರೀಪ್ರೆಸ್ಡ್ ಮೆಮೊರೀಸ್ ಆಗುತ್ತೆ. ಸೊ ಡ್ರೀಮ್ ಅಂತ ಅಂದರೆ ಇಲ್ಲಿ ರೀಪ್ರೆಸ್ಡ್ ಮೆಮೊರೀಸ್ ಆಗುತ್ತೆ. ಸೊ ಸ್ನೇಹಿತರೆ, ಇದು ಇವತ್ತಿನ ತರಗತಿ ಆಗಿತ್ತು. ಏನಾದರೂ ಪ್ರೊನೌನ್ಸಿಯೇಷನಲ್ಲಿ ತಪ್ಪಂತ ನಿಮ್ಗೆ ಅನಿಸಿದರೆ ಸೊ ಸಾರಿ. ಯಾಕಂತಂದರೆ ನಾನು ನಿಮ್ಗೆ ಈಗಾಗಲೇ ಹೇಳಿದೆ, ನಾನು ಕೂಡ ಕನ್ನಡ ಒಂದು ಮೀಡಿಯಮ್ ವಿದ್ಯಾರ್ಥಿ. ನಿಮ್ಮೆಲ್ಲರ ಒಂದು ಡಿಮ್ಯಾಂಡ್ ಮೇರೆಗೆ ನಾನು ಇಂಗ್ಲೀಷಲ್ಲಿ ಓದ್ಕೊಂಡು ರೆಡಿಯಾಗಿ ಬಂದು ನಾನು ನಿಮಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ಏನಾದರೂ ತಪ್ಪುಗಳಾದರೆ ಕ್ಷಮಿಸಿ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನ ಏನಂದ್ರೆ ಮುಗಿಸ್ತಾ ಇದ್ದೀನಿ. ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಅದ್ರ ಜೊತೆಗೆ ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿ ನೋಟ್ಸ್ಗಳನ್ನು ಪಡ್ಕೊಳ್ಳಿ ಅಂತ ತಿಳಿಸ್ತಾ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.